ಕ್ಷಣದಲ್ಲಿ ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಮಂಕಾಳು ವೈದ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಚಿವ ಮಂಕಾಳು ವೈದ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಯಾಗಿ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೇನೆ. ಬೆಳಿಗ್ಗೆ 10 ಗಂಟೆಗೆ ಬನ್ನಿ ಅಂದ್ರು, 11 ಗಂಟೆಗೆ ನಿಮ್ಮ ಹೆಸರಿಲ್ಲ ಅಂದ್ರು. ಒಳಗೆ ಏನೇನ್ ನಡೀತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಮಂಕಾಳು ವೈದ್ಯ ಹೇಳಿದ್ದಾರೆ. ಏನೋ ಹೈಕಮಾಂಡ್ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಏನೋ ನಿರ್ಧಾರ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರು, ಒಂದು 10 ಗಂಟೆಗೆ ಹೇಳಿದ್ರು, ನಿಮ್ದು ಕ್ಲಿಯರ್ ಆಗಿದೆಯಪ್ಪ, ರೆಡಿ ಆಗ ನಡಿ. ಕಡೆಗೆ ಒಂದು 11 ಗಂಟೆಗೆ ಮತ್ತೆ ಫೋನ್ ಬಂತು, ಇಲ್ಲ ಹೀಗೆ ನಾವು ಚೇಂಜ್ ಆಗಿದೆ, ಅದು ಬೇರೆಯವ್ರಿಗೆ ಆಗ್ತಾ ಇದೆ ಅನ್ನೋದು. ಏನಂತ ಕಾರಣ ಕೊಟ್ಟರು ಸರ್? ಇಲ್ಲ, ಇವರು ಮಲ್ಲಣ್ಣನಿಗೆ ಮಾಡಬೇಕು, ನಾವು ಮಲ್ಲಣ್ಣ ಅಂತ ಹೇಳ್ತಾರೆ ಅವರು. ಇಲ್ಲ, ಅವ್ರ ಅವಶ್ಯಕತೆ ಅದು ನಮ್ಮ ಪಕ್ಷಕ್ಕೆ, ಅದಕ್ಕೆ ತಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ನನ್ನ ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಹೌದು, ಮಾತಾಡಿದ್ದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗಬೇಕು ಅಂದೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡೆ. ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದ್ದೇನೆ. ನೋಡ್ರಿ, ಈಗ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. 34 ಬಿಟ್ಟು 35 ಮಂತ್ರಿ ಮಾಡ್ಲಿಕ್ಕೆ ಆಗ್ತದೇನ್ರಿ? ಆಗೋದಿಲ್ಲ. ಈಗ ಆಯಿತು, ನನಗೆ ಕೊಡಬೇಕು, ಯಾರನ್ನೋ ತೆಗಿಬೇಕಲ್ಲ. ನಿಮ್ಗೆ ಕೊಟ್ಟು ತೆಗೆದ್ರಲ್ಲ ಅಂತ ಇರಲಿ, ನೋಡುವ. ಅವ್ರೇನು ಹೈಕಮಾಂಡ್ ಅವರು ಎಲ್ಲ ಮೀಟಿಂಗ್ ಮಾಡಿ ಒಂದು 2 ತಿಂಗಳ ಇಟ್ಕೊಂಡು ಎಲ್ಲ ಮಾಡಿ ಎಲ್ಲ ಕಮ್ಯುನಿಟಿಯವ್ರಿಗೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಲೀಸ್ಟನ್ನು ಮಾಡಿ ಕಳಿಸಿದ್ರು. ಅದರಲ್ಲಿ ವ್ಯತ್ಯಾಸ ಆಗಿದೆ. ನೋಡುವ ಮುಂದೆ ಏನಾಗ್ತದೆ ಅಂದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.